ಆರ್ ಸಿ ಬಿ ಕಾಲು ತುಳಿತ ಇದರ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬ ತೀವ್ರವಾಗಿರ್ತಕ್ಕಂಥ ನೋವನ್ನು ಹೊಂದಿದ್ದಾನೆ ಹಾಗೂ ಅಭಿವ್ಯಕ್ತಗೊಳಿಸಿದ್ದಾನೆ. ರಾಜ್ಯ ಸರ್ಕಾರ, ನಮ್ಮ ಇಲಾಖೆ ಇದು ಒಂದೇ ಕಾಲು ತುಳಿತ ಅಲ್ಲ, ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಈ ಸ್ಟ್ಯಾಂಪೇಡ್ಗಳಾಗ್ತವೆ, ಕಾಲು ತುಳಿತಗಳಾಗ್ತವೆ. ಇಲ್ಲಿ ಭಾಳ ದೊಡ್ಡ ಸಂಖ್ಯೆಯೊಳಗೆ ಸಾವನ್ನಪ್ಪಿದ್ರು. ಸುಮಾರು 50-60 ಜನ ನೋವು, ಕಾಲು ಮುರಿದು, ಕೈ ಮುರಿದು ಏನೇನೋ ಆಗಿದ್ದಾವೆ. ಇಂಥ ಪ್ರಸಂಗಗಳನ್ನು ಗಮನಿಸಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿ ಡಿಸಿಪ್ಲಿನ್ ಆ್ಯಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್, ಮೇಂಟೆನೆನ್ಸ್ ಆಫ್ ಕ್ರೌಡ್ ಮ್ಯಾನೇಜ್ಮೆಂಟ್ ಇವನ್ನು ಮಾಡೋದ್ರ ಸಲುವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನಿನ ಅವಶ್ಯಕತೆ ಇದೆ. ಈ ಕಾನೂನು ಮಾಡೋದಕ್ಕೆ ನಮ್ಮ ಇಲಾಖೆ ಈಗಾಗಲೇ ತನ್ನ ಕರಡು ಮಸೂದೆಯನ್ನು ಸಿದ್ಧ ಮಾಡಿದೆ. ಬಹುಶಃ ಮುಂದಿನ ವಾರ ಆಗಲಿ ಅಥವಾ ಇನ್ನೊಂದು ವಾರ ಬಿಟ್ಟಾಗಲಿ ಈ ಮಸೂದೆಯನ್ನು ನಮ್ಮ ಕ್ಯಾಬಿನೆಟ್ಟಿನ ಗಮನಕ್ಕೆ ತೊಗೊಂಡು ಬರ್ತೀನಿ. ಎಲ್ಲರೂ ಒಪ್ಪಿದರೆ ಅದನ್ನು ಕಾನೂನನ್ನು ಮಾಡ್ತೀವಿ. ಕಾನೂನಲ್ಲಿ ನೋಡಿ, ಮ್ಯಾಕ್ಸಿಮಮ್ ಕ್ರೌಡ್ ಎಷ್ಟಿರಬೇಕು. ಬರೀ ಇದು ಒಂದಕ್ಕೆ ಅಲ್ಲ, ಬರೀ ಕ್ರಿಕೆಟ್ಗೆ ಅಲ್ಲ, ಬರೀ ಫುಟ್ಬಾಲ್ಗೆ ಅಲ್ಲ, ಬರೀ ಲಗ್ನಕ್ಕೆ ಅಲ್ಲ, ಬರೀ ರಾಜಕೀಯ ಕಾರ್ಯಕ್ರಮಕ್ಕೆ ಅಲ್ಲ. ಈ ಕ್ರೌಡ್ ಮ್ಯಾನೇಜ್ಮೆಂಟು ಎಲ್ಲಿನೂ ನೀವು ಅದು ಘಟನೆ ಆದಮೇಲೆ ನಾವು ಪೊಲೀಸರ ಮೇಲೆ ದೂರೋದು ಅದು ಪರಿಹಾರ ಅಲ್ಲ. ಈ ಪರಿಹಾರ ಉಪಾಯಗಳನ್ನು ಕಂಡುಹಿಡಿಯೋದಕ್ಕಾಗಿಯೇ ಇವತ್ತು ಕಾನೂನು ಮಾಡೋ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಕ್ರೌಡನ್ನು ನಿರ್ಣಯಿಸಬೇಕು ಅಂಥೇಳಿ ಚಿಂತನೆ ಮಾಡ್ತಾಯಿದ್ದೀವಿ. ಈಗೆಲ್ಲ ಮೊದಲಂಗೆ ಎಲ್ಲರೂ ಒಂದೇ ಕಡೆ ಕೂಡಿಸಿ ಹೇಳಬೇಕು ಅಂತ ಇಲ್ಲ, ಟೆಕ್ನಾಲಜಿಗಳು ಬಂದಿವೆ. ಯಾಕೆ ನಾವು ಮೀಟಿಂಗ್ಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತೀವಿ? ನಾನು ನಿಮ್ಮನ್ನು ರೀಚ್ ಆಗಬೇಕು. ನಾನೇನು ಮಾತಾಡ್ತೀನಿ, ನೀವೇನು ನನಗೆ ಮಾತಾಡ್ತೀರಿ, ಅದು ಗೊತ್ತಾಗಬೇಕು. ಆ ರೀತಿ ಆಗೋದಕ್ಕೆ ತಂತ್ರಜ್ಞಾನ ಮುಂದುವರೆದಿರೋದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಕಾನೂನನ್ನು ತರ್ತೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ನ ಬದಲಿ ನಮ್ಮ ಐತಿಹಾಸಿಕ ಸಂಸ್ಕೃತಿನೂ ಹಾಳಾಗ್ಬಿಡ್ತಾರೆ. ಜಾತ್ರೆ ಸಂಪ್ರದಾಯ ಇಲ್ಲ, ಒಂದು ಹೇಳ್ತೀನಿ. ಜಾತ್ರೆಗಳು, ಧರ್ಮಾಚರಣೆಗಳು ಇವು ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ. ಎಲ್ಲಿಯೂ ಈ ರೀತಿ ಅವಘಡಗಳನ್ನು ಸೃಷ್ಟಿ ಮಾಡೋದಿಲ್ಲ. ಯಾಕಂದರೆ ಅವಘಡಗಳನ್ನು ಸೃಷ್ಟಿ ಮಾಡೋದಲ್ಲ. ಯಾಕಂದರೆ ಭಕ್ತಿ, ಶ್ರದ್ಧೆ ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ಭಾಳಷ್ಟು ದೊಡ್ಡ ಪರಿಣಾಮಗಳಾಗ್ಬಿಟ್ರು. ಜಾತ್ರೆ, ಧರ್ಮಾಚರಣೆಗಳು ಇವೆಲ್ಲವುಗಳನ್ನು ಹೊರತುಪಡಿಸಿ ಈ ಕ್ರೌಡ್, ಗುಂಪು, ಜನಗುಂಪುಗಳ ನಿರ್ವಹಣೆಗಾಗಿ ಒಂದು ಕಾನೂನನ್ನು ತರ್ತೀವಿ. ಅದು ಒಂದು ಸಲಹೆ ಇದೆ, ಟೀಕೆ ಬರ್ತಾ ಇದೆ. ಈಗ ರೇಸ್ ಕೋರ್ಸನ್ನು ಶಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಜನಸಾಮಾನ್ಯರು ಹೋಗ್ತಾರೆ. ರೇಸ್ ಕೋರ್ಸ್ಗೆ ಯಾರು ಹೋಗ್ತಾರಂದ್ರೆ ನೀವು? ಬಡವರೇ ಹೋಗೋದು, ಇಲ್ಲಾಂದ್ರೆ ಹೋಗಿ ಬಡವರಾಗೋದು. ಅದಕ್ಕೆ ಅಲ್ಲಿ ಜನಸಾಮಾನ್ಯರು ಹೋಗ್ತಾರೆ. ಇನ್ನೂ ಇದೇನು ಗೋಲ್ಫ್ ಐತಲ್ಲ, ಅಲ್ಲೇ ಜನಸಾಮಾನ್ಯರು ಹೋಗೋದಿಲ್ಲ, ಶ್ರೀಮಂತರು ಹೋಗ್ತಾರೆ, ಅಂದರೆ ಉಳ್ಳವರು ಹೋಗ್ತಾರೆ. ಅವನ್ನೂ ಸಹಿತ ಅವೆರಡೂ ಶಿಫ್ಟ್ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆದಿದೆ. ಈ ರೇಸ್ ಕೋರ್ಸ್ ಶಿಫ್ಟಿಂಗನ್ನು
ಆದಷ್ಟು ಬೇಗ ಮಾಡೋದಕ್ಕೆ ಈಗಾಗಲೇ ರೇಸ್ ಕೋರ್ಸ್ನವ್ರನ್ನ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಆದಷ್ಟು ಬೇಗ ಆ ದಿಸೆಯೊಳಗೆ ಕೆಲಸ ನಡೀತದೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರನ್ನ ಕೇಳ್ರಿ. ಟೈಮಿಂಗ್ ರಾಜಕೀಯ ಮಾತ್ರ ಏನೈತೆ ಹೇಳಿ, ಏನೈತೆ ಹೇಳಿ, ಅದ್ರೊಳಗೆ ಏನೈತಿ? ಅಲ್ಲ ಆ್ಯಕ್ಷನ್ ಏನು ತೊಗೋಬೇಕಾಗಿತ್ತು ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಆ್ಯಕ್ಷನ್ ತೊಗೊಂಡಿದ್ದೇವೆ. ಇದರಲ್ಲಿ ರಾಜೀನಾಮೆ ಕೊಡಬೇಕು. ಈಗ ಹಂಗಾರೆ ಈ ವಿಮಾನ ಆಕ್ಸಿಡೆಂಟ್ ಆಯಿತು, ನಾನು ಬಿ ಆರ್ ಪಾಟೀಲರು ಅಲ್ಲಂ ಪ್ರಭು ಅವರು ಕೂಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋಣ? ಅಲ್ಲ, ಈ ರಾಜಕೀಯ ಲಘುವಾದ ಮಾತುಗಳು ನಿಮಗೆ ರುಚಿಸ್ಬೋದು, ನಿಮಗೆ ಪ್ರಚಾರವನ್ನು ಗಿಟ್ಟಿಸಿಕೊಡ್ಬೋದು. ಆದರೆ ಅದು ಸೂಕ್ತವಾದದ್ದು, ಸಮಂಜಸವಾದದ್ದು, ಆರೋಗ್ಯಕರ ರಾಜಕಾರಣಕ್ಕೆ ಸರಿಯಾದದ್ದಲ್ಲ. RCB ಕಾಲು ತುಳಿತ, ಇದರ ಬಗ್ಗೆ ಕರ್ನಾಟಕದ ಪ್ರತಿಯೊಬ್ಬ ತೀವ್ರವಾಗಿರ್ತಕ್ಕಂಥ ನೋವನ್ನು ಹೊಂದಿದ್ದಾನೆ ಹಾಗೂ ಅಭಿವ್ಯಕ್ತಗೊಳಿಸಿದ್ದಾನೆ. ರಾಜ್ಯ ಸರ್ಕಾರ, ನಮ್ಮ ಇಲಾಖೆ ಇದು ಒಂದೇ ಕಾಲು ತುಳಿತ ಅಲ್ಲ, ಈ ರೀತಿ ಹಲವಾರು ಸಂದರ್ಭಗಳಲ್ಲಿ ಈ ಸ್ಟ್ಯಾಂಪೇಡ್ಗಳಾಗ್ತವೆ, ಕಾಲು ತುಳಿತಗಳಾಗ್ತವೆ. ಇಲ್ಲಿ ಭಾಳ ದೊಡ್ಡ ಸಂಖ್ಯೆಯೊಳಗೆ ಸಾವನ್ನಪ್ಪಿದ್ರು. ಸುಮಾರು 50-60 ಜನ ನೋವು, ಕಾಲು ಮುರಿದು, ಕೈ ಮುರಿದು ಏನೇನೋ ಆಗಿದ್ದಾವೆ. ಇಂಥ ಪ್ರಸಂಗಗಳನ್ನು ಗಮನಿಸಿ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕಾಗಿ ಡಿಸಿಪ್ಲಿನ್ ಆ್ಯಂಡ್ ಕ್ರೌಡ್ ಮ್ಯಾನೇಜ್ಮೆಂಟ್, ಮೇಂಟೆನೆನ್ಸ್ ಆಫ್ ಕ್ರೌಡ್ ಮ್ಯಾನೇಜ್ಮೆಂಟ್ ಇವನ್ನು ಮಾಡೋದ್ರ ಸಲುವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನಿನ ಅವಶ್ಯಕತೆ ಇದೆ. ಈ ಕಾನೂನು ಮಾಡೋದಕ್ಕೆ ನಮ್ಮ ಇಲಾಖೆ ಈಗಾಗಲೇ ತನ್ನ ಕರಡು ಮಸೂದೆಯನ್ನು ಸಿದ್ಧ ಮಾಡಿದೆ. ಬಹುಶಃ ಮುಂದಿನ ವಾರ ಆಗಲಿ ಅಥವಾ ಇನ್ನೊಂದು ವಾರ ಬಿಟ್ಟಾಗಲಿ ಈ ಮಸೂದೆಯನ್ನು ನಮ್ಮ ಕ್ಯಾಬಿನೆಟ್ಟಿನ ಗಮನಕ್ಕೆ ತೊಗೊಂಡು ಬರ್ತೀನಿ. ಎಲ್ಲರೂ ಒಪ್ಪಿದರೆ ಅದನ್ನು ಕಾನೂನನ್ನು ಮಾಡ್ತೀವಿ. ಆಯೋಜಕರ ಮೇಲೆ ನಿರ್ಬಂಧಗಳು ಇರಬೇಕಾ ಅಥವಾ ಕಂಡೀಷನ್ಸ್ ಆಗಬೇಕಾ? ಏನು ಕಾನೂನಿನಲ್ಲಿ ನೋಡಿ, ಮ್ಯಾಕ್ಸಿಮಮ್ ಕ್ರೌಡ್ ಎಷ್ಟಿರಬೇಕು. ಬರೀ ಇದು ಒಂದಕ್ಕೆ ಅಲ್ಲ, ಬರೀ ಕ್ರಿಕೆಟ್ಗೆ ಅಲ್ಲ, ಬರೀ ಫುಟ್ಬಾಲ್ಗೆ ಅಲ್ಲ, ಬರೀ ಲಗ್ನಕ್ಕೆ ಅಲ್ಲ, ಬರೀ ರಾಜಕೀಯ ಕಾರ್ಯಕ್ರಮಕ್ಕೆ ಅಲ್ಲ. ಈ ಕ್ರೌಡ್ ಮ್ಯಾನೇಜ್ಮೆಂಟು ಎಲ್ಲಿನೂ ನೀವು ಅದು ಘಟನೆ ಆದಮೇಲೆ ನಾವು ಪೊಲೀಸರ ಮೇಲೆ ದೂರೋದು ಅದು ಪರಿಹಾರ ಅಲ್ಲ. ಈ ಪರಿಹಾರ ಉಪಾಯಗಳನ್ನು ಕಂಡುಹಿಡಿಯೋದಕ್ಕಾಗಿಯೇ ಇವತ್ತು ಕಾನೂನು ಮಾಡೋ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಮ್ಯಾಕ್ಸಿಮಮ್ ಕ್ರೌಡನ್ನು ನಿರ್ಣಯಿಸಬೇಕು ಅಂಥೇಳಿ ಚಿಂತನೆ ಮಾಡ್ತಾಯಿದ್ದೀವಿ. ಈಗೆಲ್ಲ ಮೊದಲಂಗೆ ಎಲ್ಲರೂ ಒಂದೇ ಕಡೆ ಕೂಡಿಸಿ ಹೇಳಬೇಕು ಅಂತ ಇಲ್ಲ, ಟೆಕ್ನಾಲಜಿಗಳು ಬಂದಿವೆ. ಯಾಕೆ ನಾವು ಮೀಟಿಂಗ್ಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡ್ತೀವಿ? ನಾನು ನಿಮ್ಮನ್ನು ರೀಚ್ ಆಗಬೇಕು, ನಾನೇನು ಮಾತಾಡ್ತೀನಿ, ನೀವೇನು ನನಗೆ ಮಾತಾಡ್ತೀರಿ, ಅದು ಗೊತ್ತಾಗಬೇಕು. ಆ ರೀತಿ ಆಗೋದಕ್ಕೆ ತಂತ್ರಜ್ಞಾನ ಮುಂದುವರೆದಿರೋದರಿಂದ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಕಾನೂನನ್ನು ತರ್ತೀವಿ. ಕ್ರೌಡ್ ಮ್ಯಾನೇಜ್ಮೆಂಟ್ ನೆಪದಲ್ಲಿ ನಮ್ಮ ಐತಿಹಾಸಿಕ ಸಂಸ್ಕೃತಿನೂ ಹಾಳಾಗ್ಬಾರ್ದಲ್ಲ, ಜಾತ್ರೆ ಸಂಪ್ರದಾಯ ಇಲ್ಲ, ಒಂದು ಹೇಳ್ತೀನಿ. ಜಾತ್ರೆಗಳು, ಧರ್ಮಾಚರಣೆಗಳು ಇವು ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ, ಎಲ್ಲೂ ಈ ರೀತಿ ಅವಘಡಗಳನ್ನು ಸೃಷ್ಟಿ ಮಾಡೋದಿಲ್ಲ. ಯಾಕಂದರೆ ಅವಘಡಗಳನ್ನು ಸೃಷ್ಟಿ ಮಾಡೋದಿಲ್ಲ. ಯಾಕಂದರೆ ಭಕ್ತಿ, ಶ್ರದ್ಧೆ
ಇಲ್ಲಾಂದರೆ ಇಷ್ಟೊತ್ತಿಗಾಗಲೇ ಭಾಳಷ್ಟು ದೊಡ್ಡ ಪರಿಣಾಮಗಳಾಗ್ಬಿಟ್ರು. ಜಾತ್ರೆ, ಧರ್ಮಾಚರಣೆಗಳು ಇವೆಲ್ಲವುಗಳನ್ನು ಹೊರತುಪಡಿಸಿ ಈ ಕ್ರೌಡ್, ಗುಂಪು, ಜನಗುಂಪುಗಳ ನಿರ್ವಹಣೆಗಾಗಿ ಒಂದು ಕಾನೂನನ್ನು ತರ್ತೀವಿ. ಸ್ಟೇಡಿಯಂ ಸ್ಥಳಾಂತರ ಮಾಡಬೇಕಾಗ್ತದೆ, ಎಷ್ಟು ಮಟ್ಟಿಗೆ? ಅದು ಒಂದು ಸಲಹೆ ಇದೆ, ಟೀಕೆ ಬರ್ತಾ ಇದೆ. ಈಗ ರೇಸ್ ಕೋರ್ಸನ್ನು ಶಿಫ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ. ಜನಸಾಮಾನ್ಯರಂತೂ ಹೋಗಂಗಿಲ್ಲ. ಜನಸಾಮಾನ್ಯರು ಹೋಗ್ತಾರೆ. ರೇಸ್ ಕೋರ್ಸ್ಗೆ ಯಾರು ಹೋಗ್ತಾರಂದ್ರೆ ನೀವು? ಜನ ಬಡವರೇ ಹೋಗೋದು, ಇಲ್ಲಾಂದ್ರೆ ಹೋಗಿ ಬಡವರಾಗೋದು. ಅದಕ್ಕೆ ಅಲ್ಲೂ ಜನಸಾಮಾನ್ಯರು ಹೋಗ್ತಾರೆ. ಇನ್ನೂ ಇದೇನು ಗೋಲ್ಫ್ ಐತಲ್ಲ, ಅಲ್ಲೇ ಜನಸಾಮಾನ್ಯರು ಹೋಗೋದಿಲ್ಲ, ಶ್ರೀಮಂತರು ಹೋಗ್ತಾರೆ, ಅಂದರೆ ಉಳ್ಳವರು ಹೋಗ್ತಾರೆ. ಅವನ್ನೂ ಸಹಿತ ಅವೆರಡನ್ನೂ ಶಿಫ್ಟ್ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆ ನಡೆದಿದೆ. ಈ ರೇಸ್ ಕೋರ್ಸ್ ಶಿಫ್ಟಿಂಗನ್ನು ಆದಷ್ಟು ಬೇಗ ಮಾಡೋದಕ್ಕೆ ಈಗಾಗಲೇ ರೇಸ್ ಕೋರ್ಸ್ನವ್ರನ್ನ ಕರೆದು ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಆದಷ್ಟು ಬೇಗ ಆ ದಿಸೆಯೊಳಗೆ ಕೆಲಸ ನಡೀತದೆ. ಮುಖ್ಯಮಂತ್ರಿಗಳು ಬರ್ತಾರೆ, ಅವ್ರನ್ನ ಕೇಳ್ರಿ. ಟೈಮಿಂಗ್ ರಾಜಕೀಯ ಮಾತ್ರ ಏನೈತೆ ಹೇಳ್ರಿ, ಏನೈತೆ ಹೇಳ್ರಿ, ಅದ್ರೊಳಗೆ ಏನೈತಿ? ಅಲ್ಲ ಆ್ಯಕ್ಷನ್ ಏನು ತೊಗೋಬೇಕಾಗಿತ್ತು ನಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಆ್ಯಕ್ಷನ್ ತೊಗೊಂಡಿದ್ದೇವೆ. ಇದರಲ್ಲಿ ರಾಜೀನಾಮೆ ಕೊಡಬೇಕು. ಈಗ ಹಂಗಾರೆ ಈ ವಿಮಾನ ಆಕ್ಸಿಡೆಂಟ್ ಆಯಿತು, ನಾನು ಬಿ ಆರ್ ಪಾಟೀಲರು, ಅಲ್ಲಂ ಪ್ರಭು ಅವರು ಕೂಡಿ ಮೋದಿ ರಾಜೀನಾಮೆ ಕೊಡಬೇಕು ಅಂತ ಕೇಳೋಣ? ಅಲ್ಲ, ಈ ರಾಜಕೀಯ ಲಘುವಾದ ಮಾತುಗಳು ನಿಮಗೆ ರುಚಿಸ್ಬೋದು, ನಿಮಗೆ ಪ್ರಚಾರವನ್ನು ಗಿಟ್ಟಿಸಿಕೊಡ್ಬೋದು. ಆದರೆ ಅದು ಸೂಕ್ತವಾದದ್ದು, ಸಮಂಜಸವಾದದ್ದು, ಆರೋಗ್ಯಕರ ರಾಜಕಾರಣಕ್ಕೆ ಸರಿಯಾದದ್ದಲ್ಲ.